ನಮಸ್ಕಾರ. ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ದಿನಾಂಕ 12ನೇ ತಾರೀಕು ಉತ್ತರ ಕನ್ನಡ ಜಿಲ್ಲೆ ದಾಂಡೇಲಿ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ IPM ಅರಣ್ಯ ಪ್ರದೇಶದಲ್ಲಿದೆ. ಇದರಲ್ಲಿ ಒಂದು 60 ವರ್ಷ ವಯಸ್ಸಾದಂಥ ಒಂದು ಮಹಿಳೆಗೆ ಒಬ್ಬ ಯಾರೋ ಗುರುತು ತಿಳಿಯುವಂಥ ಒಂದು ವ್ಯಕ್ತಿ ಚಾಕು ತೋರಿಸಿ ಅವ್ರನ್ನ ಬಲವಂತವಾಗಿ ಆ ಮಹಿಳೆ ಹ್ಯಾಂಡಿಕ್ಯಾಪ್ ಸಹ ಒಂದು ಕಾಲು ಹ್ಯಾಂಡಿಕ್ಯಾಪ್ ಆಗಿರುತ್ತೆ, ಅದನ್ನು ದುರ್ಲಾಭ ಪಡೆದು ಒಬ್ಬ ವ್ಯಕ್ತಿ ಕುಡಿದ ಏನೋ ಈ ಸಂದರ್ಭದಲ್ಲಿ ಅವ್ರ ಮಹಿಳೆಗೆ ಚಾಕು ತೋರಿಸಿ ಅವ್ರನ್ನ ಬಲಾತ್ಕಾರವಾಗಿ ಅಲ್ಲಿಂದ ಅರಣ್ಯ ಪ್ರದೇಶಕ್ಕೆ ತಗೊಂಡು ಹೋಗ್ಬಿಟ್ಟು ಅತ್ಯಾಚಾರ ಮಾಡಿದ್ದಾರೆ. ರಾಬರಿ ಕೂಡ ಅದೇ ರೀತಿ ಅವ್ರ ಹತ್ರ ಇದ್ದಂಥ 5,000 ರೂಪಾಯಿ ಹಣವನ್ನು ಸಹ ಮೊಬೈಲ್ ಮತ್ತು ಅವರದ್ದಂಥ ಒಂದು ಕೀಪ್ಯಾಡ್ ಮೊಬೈಲ್ನ ಸಹ ದರೋಡೆ ಮಾಡಿಕೊಂಡು ಹೋಗಿದ್ದಾರೆ. ಆ ನೊಂದ ಮಹಿಳೆ ಇಮಿಡಿಯೇಟ್ಲಿ ಈ ವಿಷಯವನ್ನು ತಿಳಿಸಿದಾಗ ಕಾರ್ಯಪ್ರವೃತ್ತರಾದಂತಹ ನಮ್ಮ DSP ದಾಂಡೇಲಿ ಮದರ್ಕಂಡಿಯವರು ಮತ್ತು ದಾಂಡೇಲಿ ಟೌನ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಇನ್ಚಾರ್ಜ್ ಆಗಿರುವಂಥ ಜೈಪಾಲ್ CPI ಅವರು ಮತ್ತು ನಮ್ಮ PSI ಅಮೀನ್ ಅತ್ತಾರ್ ಅವರು ಮತ್ತು ಕಿರಣ್ ಅವರು ಇಮಿಡಿಯೇಟ್ಲಿ ಈ ವಿಷಯನ ನಮ್ಗೆ ತಿಳಿಸಿದ್ದಾರೆ. ಸೊ ತಕ್ಷಣ ಈ ಸಂಬಂಧಪಟ್ಟಂಗೆ ನಿನ್ನೆನೇ ನಾವು VNS ರೇಪ್ ಮತ್ತು ರಾಬರಿ ಮತ್ತು ಆ ಮಹಿಳೆ ಪರಿಶಿಷ್ಟ ಜಾತಿಗೆ ಸೇರಿದವರ ಮಹಿಳೆ ಅಂತ ಆಮೇಲೆ ಗೊತ್ತಾಯಿತು, ಅದೊಂದು ಅಟ್ರಾಸಿಟಿ ಕೇಸ್ ಆ್ಯಕ್ಟು ಮತ್ತು ಚಾಕುನ ತೋರಿಸಿ ಬೆದರಿಕೆ ಹಾಕಿದ್ದು ಎಲ್ಲ ಕಲಮಲ್ಲಿ ನಮ್ಮ ದಾಂಡೇಲಿ ನಗರ ಠಾಣೆಯಲ್ಲಿ ಕಲಂ ನಂಬರ್ 68/22 ಕೇಸ್ ರಿಜಿಸ್ಟರ್ ಮಾಡಿ ಆರೋಪ ಪತ್ತೆಗಾಗಿ ನಾವು ಸ್ಪೆಷಲ್ ಟೀಮ್ನ ಮಾಡಿದ್ದೀವಿ. CPI ದಾಂಡೇಲಿ ಇನ್ಚಾರ್ಜ್ ಹಳಿಯಾಲ ಶ್ರೀ ಜೈಪಾಲ್ ಅವರ ನೇತೃತ್ವದಲ್ಲಿ DSP ಅವರು ನಿನ್ನೆ ಖುದ್ದಾಗಿ ಫೀಲ್ಡಿಗೆ ಇಳಿದ್ರು. ರಾತ್ರಿ ಎಲ್ಲ ನಾವು ಆ ಮಹಿಳೆಗೆ ಚಿಕಿತ್ಸೆ ಕೊಡಿಸಿ ಅವರು ಶಾಕಲ್ಲಿದ್ದರು ತುಂಬ. ಹಾಗಾಗಿ ಮಹಿಳೆ ಅದನ್ನು ಹೇಳ್ಕೊಳ್ಳೋದಕ್ಕೂ ತುಂಬ ಮುಜುಗರವಾಗಿತ್ತು, ಯಾರಂತ ಐಡೆಂಟಿಫೈ ಆಗಿಲ್ಲ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ಇದರಲ್ಲಿ ಹಿಂದೆ ಈ ಥರ ಅಫೆನ್ಸ್ ಮಾಡೋರು ಯಾರಿದ್ದಾರೆ ಅಂತೇಳಿ MOBಗಳನ್ನ ಮತ್ತು ರೌಡಿ ಶೀಟ್ಸ್ನ ನಾವು ಸುಮಾರು ಒಂದು 100 ಜನ ಛಾಯಾಚಿತ್ರ ಫೋಟೋಸ್ಗಳನ್ನ ಮಹಿಳೆಗೆ ನಾವು ಸೇರಿಸಿದಾಗ ಅದನ್ನು ತೋರಿಸಿದಾಗ ಆ ಮಹಿಳೆ ಒಬ್ಬ ವ್ಯಕ್ತಿ ಫೈರೋಜ್ ಆ್ಯಸಿಡ್ ಎರಗಟ್ಟಿ ಅಂತ ಸಾಕಿನ ದಾಂಡೇಲಿ ಇವನು ಡ್ರೈವರ್ ಕೆಲಸ ಮಾಡ್ತಾಯಿದ್ದಾನೆ. ಇವನು ನಮ್ಮ ದಾಂಡೇಲಿ ನಗರದಲ್ಲಿ ರೌಡಿ ಶೀಟರು ಮತ್ತು NDPS ಅಂದರೆ ಗಾಂಜಾ ಕೇಸಲ್ಲಿ, ಪೆಡ್ಲರ್ ಕೇಸಲ್ಲಿ 2 ಕೇಸು, ಮತ್ತು ಈ ಹಿಂದೆ ಒಂದು ಗಲಾಟೆ ಮಾಡಿ ಬೇರೆಯವ್ರನ್ನ ಏನು ಹೊಡೆದಂತಹ ಇನ್ನೊಂದು ಕೇಸಲ್ಲಿ, ಅದೇ ರೀತಿ ಬೈಂಡವ್ರಿಗೂ ಸಹ ಇವನು ಸಿಗದೆ ತಪ್ಪಿಸ್ಕೊಂಡು ಹೋಗುವಂಥದ್ದು ಮತ್ತು ಪೊಲೀಸರ ಮೇಲೆ ಮತ್ತು ಜನಗಳ ಮೇಲೆ ದೌರ್ಜನ್ಯ ಮಾಡೋಂತಹ ಒಂದು ಅಪರಾಧಿ ಇವನು. ಹೀಗಾಗಿ ಅವ್ರನ್ನ ಬಲೆ ಬೀಳಿಸೋದಕ್ಕೆ ನಮ್ಮ ಟೀಮು ಪ್ರಯತ್ನ ಮಾಡೋಂಥ ಈ ಸಂದರ್ಭದಲ್ಲಿ ಇವತ್ತು ಸುಮಾರು 6 ಗಂಟೆ ಸಮಯಕ್ಕೆ ಈ ಆರೋಪಿ ಈ ಕುಳಗಿ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಇರೋ ಬಗ್ಗೆ ಮಾಹಿತಿ ಸಿಕ್ಕಿದ ಮೇಲೆ ನಮ್ಮ PSI ತನಿಖೆ ಕಿರಣ್ ಪಾಟೀಲ್ ಮತ್ತು ಸಿಬ್ಬಂದಿಗಳಾದ CPC 576 ಕೃಷ್ಣಪ್ಪ ಬೆಳ್ಳಿವಲ್ಲಿ ಮತ್ತು ಇಮ್ರಾನ್ ಕಂಬಾರ್ ಗಣವಿ ಇವರು ಮತ್ತು ಕಿರಣ್ ಅವ್ರನ್ನ ಒಂದು ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ. ನಮ್ಮ ಸಬ್ ಇನ್ಸ್ಪೆಕ್ಟ್ರು ಯೂನಿಫಾರ್ಮಲ್ಲಿದ್ದರು. ಇವ್ರು ನೋಡಿದ ತಕ್ಷಣವೇ ಅವರು ಕೃಷ್ಣಪ್ಪ ಫಸ್ಟ್ ಹೋಗಿ ಹೆಸರು ಇಟ್ಟು ಕೂಗ್ತಾರೆ, ಫೈಲಲ್ಲಿ ನಿಂತ್ಕೊ ಅಂತ. ಯಾವಾಗ ಅವರು ಪೊಲೀಸ್ ಅಂತ ಗೊತ್ತಾದ ತಕ್ಷಣ ಅವ್ನು ಇಮಿಡಿಯೇಟ್ಲಿ ಅರಣ್ಯ ಪ್ರದೇಶಕ್ಕೆ ಓಡೋಗ್ತಾರೆ. ಈ ಹಿಂದೆ ಸಹ ನಾವು ಅವನ ಮೇಲೆ ಕೇಸಸ್ ಇದ್ದಾಗ ಮತ್ತು ಈ ಸಮನ್ಸ್ ವಾರೆಂಟ್ ಕೊಡೋದು ಸಹ ಅವ್ನು ಪೊಲೀಸ್ ನೋಡಿದ ತಕ್ಷಣ ಓಡೋಗ್ತಾ ಇದ್ದ. ಇವರು ಬೆನ್ನಟ್ಟಿದ್ದಾರೆ. ಬೆನ್ನಟ್ಕೊಂಡು ಹಿಡಿದ ತಕ್ಷಣ ಅವನ ಮೇಲೆ ಫಸ್ಟು ಕಲ್ಲಿಂದ ಇವನಿಗೆ ನಮ್ಮ ಕೃಷ್ಣಗೆ ಹೊಡೆಯಕ್ಕೆ ಹೋದಾಗ ಅಲ್ಲಿ ಇಮಿಡಿಯೇಟ್ಲಿ ಬಂದಂಥ ನಮ್ಮ ಇನ್ನೊಬ್ಬ ಸಿಬ್ಬಂದಿ ಇಮ್ರಾನ್ ಕಂಬರ್ ಜಾವಿ ಇಮಿಡಿಯೇಟ್ಲಿ ಹೋಗಿ ಅವ್ನು ಹಿಡ್ಕೊಂಡು ಹೋದಾಗ ಅವ್ರಿಗೆ ಅವನ ಹತ್ರ ಇದ್ದಂತಹ ಒಂದು ಚಾಕುವಿಂದ ಸ್ಟಾಪ್ ಮಾಡೋಕ್ಕೆ ಬಂದಿದ್ದಾನೆ. ಅದಕ್ಕೆ ಅವ್ರಿಗೆ ಕೈಗೆ ಗಾಯ ಆಗಿದೆ. ಇವೆರಡನ್ನೂ ನೋಡ್ತಾ ಇದ್ದಂತಹ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಮ್ಮ PSI ಅವರು. ಇಮಿಡಿಯೇಟ್ ತಕ್ಷಣ ಹೋಗಿ ಫೈರೋಜ್ ನೀನು ನಿಂತ್ಕೋ ಅಂತೇಳಿ ಗಾಲಿನಲ್ಲಿ 2 ಗುಂಡು ಸುತ್ತು ಹಾರಿಸಿದ್ದಾರೆ. ಆದರೂ ಸಹ ಅವನು ಒಪ್ಪಿಲ್ಲ. ಅವನು ಚಾಕುವಿಂದ PSI ಕುತ್ತಿಗೆಗೇ ಏನೋ ಸ್ಟ್ಯಾಪ್ ಮಾಡೋಕೆ ಬಂದಾಗ ತಪ್ಪಿಸ್ಕೊಂಡಿದ್ದಾರೆ ಮತ್ತು ಅವರಿಗೆ ರೆಸಿಸ್ಟೆನ್ಸ್ ಮಾರ್ಕಲ್ಲಿ ಕೈ ಮತ್ತು ಕಾಲಿಗೆ ಇಂಜುರಿ ಆಗಿದೆ. ಇನ್ನು ವಿಧಿ ಇಲ್ಲದ ಪರಿಸ್ಥಿತಿಯಲ್ಲಿ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆರೋಪಿಯ ಎಡಗಾಲಿಗೆ ಗುಂಡನ್ನು ಹಾರಿಸಿ ಆರೋಪಿನ
ಬಂಧನೆ ಮಾಡಿದ್ದಾರೆ. ಇದು ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ದಾಂಡೇಲಿ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಇವತ್ತೊಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ 109, 322 ಆ್ಯಂಡ್ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ BNS ಅಲ್ಲಿ ಈಗ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದು ತನಿಖೆ ನಡೆಯುತ್ತೆ. ಈ ಫೈರೋಜ್ ಅನ್ನೋನು ಇವನು ರೌಡಿ ಶೀಟರ್ ಆಗಿದ್ದು ದಾಂಡೇಲಿ ನಗರದಲ್ಲಿ ಒಂದು 323, 324 ಕೇಸ್ ಜಗಳದಲ್ಲಿದ್ದಾನೆ. ಮತ್ತು ಹಿಂದೆ ಎಕ್ಸೈಸ್ ಕೇಸಲ್ಲಿ ಈ ಗೋವಾ ಸಾರಾಯಣ ಎಲ್ಲ ಮಾರೋಲ್ಲ ಆ ಕೇಸಲ್ಲಿದ್ದಾನೆ. ಮತ್ತು ದಾಂಡೇಲಿ ನಗರದಲ್ಲಿ ಇನ್ನೊಂದು ಗಾಂಜನಲ್ಲಿ NDPS ಕೇಸನ್ನು ಮಾಡಿದ ಆ ಕೇಸಲ್ಲಿದ್ದಾನೆ. ಮತ್ತು ಇವತ್ತು ರೇಪ್ ಕೇಸ್ ಮಾಡಿದ್ದಾನೆ. ಮತ್ತು ಇವತ್ತು ಪೊಲೀಸ್ ಆಫೀಸರ್ಸ್ ಮೇಲೆ ಅಸಾಲ್ಟ್ ಮಾಡೋಂಥ ಇದು ಕೇಸ್ ಆಗಿದೆ. ಇವನ್ನ ಈಗ ಬಂಧನೆ ಮಾಡಿದೆ. ಎಷ್ಟೋ ಸತಿ ಇವರ ಗುಣನ ಏನು ಸರಿ ಮಾಡೋದಕ್ಕೆ ನಮ್ಮವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಬಾಂಡವ್ರಿಗೂ ಸಹ ಇವನು ತಹಶೀಲ್ದಾರ್ ಹತ್ರ ಬರೋದೇ ಇಲ್ಲ. ಸೊ ಹೀಗಾಗಿ ಕಾನೂನನ್ನ ಮೀರಿ ಇವತ್ತು ವಯಸ್ಸು ತಾರತಮ್ಯ ಇಲ್ದರ ಒಂದು ಹ್ಯಾಂಡಿಕ್ಯಾಪ್ ಇವರಿಗೆ ಸಮಾಜ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಅವನು ರೇಪ್ ಮಾಡೋದನ್ನು ಸಭ್ಯ ಸಮಾಜ ಖಂಡಿಸಬೇಕು. ಈ ಪ್ರಕರಣವನ್ನು ಘಟನೆ ನಡೆದ 24 ಗಂಟೆ ಒಳಗಡೆ ಆರೋಪಿನ ಐಡೆಂಟಿಫೈ ಮಾಡಿ ಅವನ್ನ ಬಂಧಿಸುವಲ್ಲಿ ನಮ್ಮ ದಾಂಡೇಲಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ಪ್ರಾಣವನ್ನು ಲೆಕ್ಕಿಸದೆ ಅವನು ಆ ಥರ ಒಂದು ರೂಢಿಗತ ಅಪರಾಧ. ಯಾಕಂದರೆ ನಿನ್ನೆ ಏನು ರೇಪ್ ಮಾಡಿದ್ದಾನೆ ಆಯಮ್ಮನಿಗೂ ಸಹ ಇದೇ ಚಾಕನ್ನ ಅವ್ರಿಗೆ ಯೂಸ್ ಮಾಡಿದ್ದಾನೆ, ತೋರಿಸಿದ್ದಾರೆ. ಈ ಥರ ಕ್ರಿಮಿನಲ್ ವ್ಯಕ್ತಿಯನ್ನು ಬೆನ್ನಟ್ಟೋದ್ರಲ್ಲಿ ಮತ್ತು ಇದಕ್ಕೆ ಯಾರು ಆ ನೊಂದ ಮಹಿಳೆ ಇದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ನಾವು 100 ಜನದ ಮೇಲೆ ಎಲ್ಲ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೋರಿಸಿದ ಮೇಲೆ ಆ ತಾಯಿ ಇವನ್ನ ಐಡೆಂಟಿಫೈ ಮಾಡಿದ್ರೆ, ಇಲ್ಲಂದರೆ ನಮಗೆ ಯಾವುದೋ CCTV ಕೂಡ ಇಲ್ಲ ಅಥವಾ ಇನ್ನೊಂದು ಯಾವುದಿಲ್ಲ. ಆಮೇಲೆ ಈಗ ಪ್ರಾಥಮಿಕ ವಿಚಾರಣೆ ನಾವು ಈಗ ಮಾಡಿದಾಗ ಕೃತ್ಯ ನಡೆದ ಬಗ್ಗೆ ಅವನು ತಪ್ಪೊಪ್ಪಿಗೆ ನೀಡಿದ್ದಾನೆ.